ಹಲೋ, ನಮಸ್ಕಾರ ಎಲ್ರಿಗೂ. ದಬಡಾ ಬಜ್ಜಿ ಅಥವಾ ದಾಬಡಾ ಬಜ್ಜಿ ಅನ್ನೋದು ಇದೊಂದು ಗುಜರಾತ್‌ನ ಫೇಮಸ್ ಬಜ್ಜಿ. ನಾನು ಈ ರೆಸಿಪಿನ ಫಸ್ಟ್ ಇನ್‌ಸ್ಟಾಗ್ರಾಮ್ ಮತ್ತೆ ಫೇಸ್‌ಬುಕ್ಕಲ್ಲಿ ಹಾಕಿದ್ದೆ. ಅದರಲ್ಲಿ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ನನಗೆ. ಸುಮಾರಷ್ಟು ಜನ ಡೀಟೇಲ್ಡ್ ರೆಸಿಪಿ ಕೇಳ್ತಾ ಇದ್ರು. ಅದಕ್ಕೆ ಈಗ ಇದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಲಾಲ್ಸ್ ಡೆಲಿಕಸಿಗೆ ಸ್ವಾಗತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 1 ಕಪ್ ಕಡಲೆ ಹಿಟ್ಟನ್ನ ಜರಡಿ ಹಿಡಿದು ತಗೋಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಇದರಲ್ಲಿರೋ ಗಂಟು ಹೋಗಿ ಹಿಟ್ಟು ಕಲಸಕ್ಕೆ ಈಸಿ ಆಗುತ್ತೆ. ಇದು 2 ಸ್ಪೂನ್ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಅರ್ಧ ಸ್ಪೂನ್ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ, ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಅಜ್ವೈನ್. ಅಜ್ವೈನ್ನ ಹೀಗೆ ತಿಕ್ಕಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ನಾನು ಇದಕ್ಕೆ ಸೋಡಾ ಪುಡಿ ಆಗಲಿ ಅಥವಾ ಕಾಯಿಸಿರೋ ಎಣ್ಣೆ ಆಗಲಿ ಏನೂ ಹಾಕ್ತಾ ಇಲ್ಲ. ಇದು ಯಾವುದು ಹಾಕದೇನೆ ಬಜ್ಜಿ ಕ್ರಿಸ್ಪಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಹಿಟ್ಟನ್ನ ಈ ಕನ್ಸಿಸ್ಟೆನ್ಸಿಲಿ ಫಸ್ಟ್ ಕಲಿಸ್ಕೊಂಡು ಕೈಯಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದು ಏನಿಲ್ಲ ಅಂದ್ರೂ 1 ನಿಮಿಷನಾದರೂ ಹಿಡಿಯುತ್ತೆ. ನೋಡಿ ಹಿಟ್ಟಿಗೆ ಎಷ್ಟು ಒಳ್ಳೆ ಶೈನ್ ಬಂದಿದೆ ಅಂತ. ಇದೊಂದೇ ಅಂತಲ್ಲ, ನೀವು ಯಾವುದೇ ಥರದ ಬಜ್ಜಿ ಮಾಡ್ಕೊಳ್ಳೋದಾದ್ರೂ ಹಿಟ್ಟನ್ನ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಂಡ್ರೆ ಎಣ್ಣೆ ಅಥವಾ ಸೋಡಾ ಪುಡಿ ಹಾಕೋ ಅವಶ್ಯಕತೆನೇ ಬೀಳೋದಿಲ್ಲ. ನೋಡಿ, ಹಿಟ್ಟನ್ನ ಈ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನ ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ಈಗ 3 ಆಲೂಗಡ್ಡೆನ ತಗೊಂಡು ಅದ್ರ ಮೇಲಿರೋ ಸಿಪ್ಪೆನೆಲ್ಲ ತೆಗೆದು ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಸ್ಲೈಸ್ ಮಾಡ್ಕೋಬೇಕು. ನಿಮ್ಮ ಹತ್ರ ಸ್ಲೈಸರ್ ಇಲ್ಲದೆ ಹೋದರೆ ಅಥವಾ ಚಿಪ್ಸ್ ಮಣಿ ಇಲ್ಲದೆ ಹೋದರೆ ಚಾಕುನಿಂದ ಬೇಕಾದರೂ ಕಟ್ ಮಾಡಿ ತಗೋಬಹುದು. ನೋಡಿ, ಇಷ್ಟು ತೆಳ್ಳಗೆ ಸ್ಲೈಸ್ ಮಾಡಿ ತಗೋಬೇಕಾಗುತ್ತೆ. ಆಲೂಗಡ್ಡೆ ಹಾಗೆ ಇಟ್ಟರೆ ತುಂಬ ಬೇಗ ಕಪ್ಪಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಈಗ ಒಳಗಡೆ ಫಿಲ್ಲಿಂಗೋಸ್ಕರ ಒಂದು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಬಾಣಲಿಲಿ 3 ಸ್ಪೂನ್ ಎಣ್ಣೆ, 3 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಕಡಲೆ ಹಿಟ್ಟು ಚೆನ್ನಾಗಿ ಘಮ ಬರೋವರೆಗೂ ಇದನ್ನ ಹುರ್ಕೋಬೇಕಾಗತ್ತೆ. ಈ ಕಡಲೆ ಹಿಟ್ಟನ್ನ ಯಾಕೆ ಹಾಕೋದು ಅಂತ ಹೇಳಿ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ, ಇಷ್ಟು ಇದ್ರೆ ಸಾಕು. ಈಗ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕಿ 1 ಸ್ಪೂನ್ ಧನಿಯಾ ಕಾಳು, ಅರಿಶಿನ ಪುಡಿ, 1 ಸ್ಪೂನ್ ಖಾರದ ಪುಡಿ, 1/4 ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, 1/4 ಸ್ಪೂನ್ ಚಾಟ್ ಮಸಾಲ, ಅರ್ಧ ಸ್ಪೂನ್ ಸೋಂಪು, 1/4 ಸ್ಪೂನ್ ಬ್ಲ್ಯಾಕ್ ಸಾಲ್ಟ್, 2 ಲವಂಗ, 10 ಕಾಳುಮೆಣಸು, ಅರ್ಧ ಸ್ಪೂನ್ ಸಕ್ಕರೆ ಪುಡಿ, 2 ಗೆಡ್ಡೆ ಬೆಳ್ಳುಳ್ಳಿ, 2 ಚಿಟಿಕೆ ಇಂಗು, 1 ಸ್ಪೂನ್ ನಿಂಬೆಹಣ್ಣು ರಸ, ಅರ್ಧ ಸ್ಪೂನ್ ಉಪ್ಪು. ಇದಿಷ್ಟನ್ನು ತರಿತರಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗೆ ಪುಡಿ ಮಾಡ್ಕೋಬೇಡಿ. ಇದ್ರ ಫ್ಲೇವರ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗಬೇಕು ಅಂತಂದ್ರೆ ಈ ರೀತಿ ತರಿತರಿಯಾಗಿ ಇರಬೇಕಾಗತ್ತೆ. ಈಗ ನೀರಲ್ಲಿ ನೆನೆಸಿಟ್ಕೊಂಡಿರೋ ಆಲೂಗಡ್ಡೆನ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಇದ್ರ ಮೇಲಿರೋ ನೀರನ್ನೆಲ್ಲ ತೆಗಿಬೇಕಾಗತ್ತೆ. ನೋಡಿ, ಈ ರೀತಿ ನೀರಲ್ಲಿ ನೆನೆಸಿಟ್ಕೊಂಡಿರೋದ್ರಿಂದ ಆಲೂಗಡ್ಡೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದರಿಂದ ಸ್ಟಫಿಂಗ್ ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ. ಸ್ಟಫಿಂಗ್ ಮಾಡೋಕ್ಕೆ ಒಂದು ಆಲೂಗಡ್ಡೆ ಸ್ಲೈಸ್ನ ತಗೊಂಡು 1 ಸ್ಪೂನ್ ಮಸಾಲೆನ ಇದ್ರ ಮೇಲೆ ಹಾಕಿ ಇನ್ನೊಂದು ಸ್ಲೈಸ್ನ ಆಲೂಗಡ್ಡೆನ ಇಟ್ಟು ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ಇದನ್ನ ಒತ್ಕೋಬೇಕು. ನಾನಾಗಲೇ ಕಡಲೆ ಹಿಟ್ಟು ಯಾಕೆ ಹಾಕೋದು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಅದು ಯಾಕೆ ಅಂತಂದರೆ ಕಡಲೆ ಹಿಟ್ಟು ಒಂದು ಬೈಂಡಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಇದು ಹಿಡ್ಕೊಂಡಿದೆ ಅಂತ. ನಿಮಗೆ ಇದು ಎಣ್ಣೆಲಿ ಹಾಕ್ತಿದ್ದಂಗೆ ಮಸಾಲೆ ಎಲ್ಲ ಬಿಟ್ಕೊಳ್ಳುತ್ತೆ ಅನ್ನೋ ಟೆನ್ಷನ್ನೇ ಬೇಡ. ಮೇನ್ ಏನು ಅಂದರೆ ಇದನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಒತ್ಕೋಬೇಕು. ನೋಡಿ, ಇನ್ನೂ ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಒಂದಷ್ಟು ಆಲೂಗಡ್ಡೆನ ಮಸಾಲೆ ತುಂಬಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಆಗೇ ಹೋಗುತ್ತೆ. ಅದಕ್ಕೋಸ್ಕರ ಕಡಲೆ ಹಿಟ್ಟನ್ನ ಮೊದಲೇ ಕಲಸಿಟ್ಕೋಬೇಕು. ಈಗ ಈ ಸ್ಲೈಸಸ್ಗಳನ್ನ ಕಡಲೆ ಹಿಟ್ಟಲ್ಲಿ ಅದ್ದಿ ಎಣ್ಣೆಲಿ ಕರಿಬೇಕು. ನಾನಿಲ್ಲಿ ಮೊದಲೇ ಎಣ್ಣೆನ ಕಾಯಿಸಿ ಇಟ್ಕೊಂಡಿದ್ದೀನಿ. ಎಣ್ಣೆ ತುಂಬ ಜಾಸ್ತಿ ಕಾದಿರಬಾರ್ದು. ಈ ಬಜ್ಜಿಗಳನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಕರಿಬೇಕಾಗತ್ತೆ. ಇಲ್ಲದೆ ಹೋದರೆ ಒಳಗಡೆ ಹಸಿ ಆಲೂಗಡ್ಡೆ ಹಾಗೆ ಉಳ್ಕೊಳ್ಳುತ್ತೆ. 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವು ಸೋಡಾ ಪುಡಿ ಹಾಕದೇ ಇರೋದ್ರಿಂದ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದೇ ಇಲ್ಲ. ನೋಡಿ, ಬಜ್ಜಿಗಳೆಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಹಿಟ್ಟು ಕಲಿಸುವಾಗ ನಾನು ಹೇಳಿರೋ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಬಜ್ಜಿಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈ ಸೌಂಡ್ನ ಒಂದ್ಸತಿ ಕೇಳಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈಗ ಗುಜರಾತ್ನ ಫೇಮಸ್ ದಾಬಡಾ ಬಜ್ಜಿ ರೆಡಿಯಾಗಿದೆ. ಇದನ್ನ ಹಾಗೆ ನೀವು ತಿನ್ಬೋದು, ಇಲ್ಲದೆ ಹೋದರೆ ಸಾಸ್ ಜೊತೆ ಕೂಡ ತಿನ್ಬೋದು. ಒಂದೇ ಒಂದನ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಒಳಗಡೆ ಆಲೂಗಡ್ಡೆ ತುಂಬ ಚೆನ್ನಾಗಿ ಬೆಂದಿದೆ, ಹಾಗೆ ಹಸಿ ಹಿಟ್ಟು ಕೂಡ ಉಳ್ಕೊಂಡಿಲ್ಲ. ಇದಕ್ಕೋಸ್ಕರನೇ ಲೋ ಟು ಮೀಡಿಯಂ ಫ್ಲೇಮಲ್ಲಿ ನೀವು ಇದನ್ನ ಫ್ರೈ ಮಾಡ್ಕೋಬೇಕು. ಇದೇ ರೀತಿ ಯುನೀಕ್ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಖಂಡಿತ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.